ನಮಸ್ಕಾರ ದೋಸ್ತ, ಕಾಮಿಡಿ ವಿತ್ ಕ್ರಿಕೆಟ್ 07 ಚಾನಲ್ಗೆ ಸ್ವಾಗತ. ಇವತ್ತಿನ ಪಂದ್ಯಗಳು ಟಾಟಾ IPL 2024 ಮ್ಯಾಚ್ ನಂಬರ್ 18 CSK ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ SRH ಸನ್ರೈಸರ್ಸ್ ಹೈದರಾಬಾದ್. ಮ್ಯಾಚ್ ಪ್ರೆಡಿಕ್ಷನ್ ನೋಡೋಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿರೋಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತಿನ ಎರಡು ಟೀಮ್ಗಳು ಅನಾಥ ಟೀಮ್ ಅದಾವೆ. ಹೈಯೆಸ್ಟ್ IPLನ್ಯಾಗ ರನ್ ಹೊಡೆದವರು ವರ್ಸಸ್ ಹೈಯೆಸ್ಟ್ ಕಪ್ ಗೆದ್ದವರು. ಆದರೆ ಹೋದ ಮ್ಯಾಚ್ನಾಗ ಇಬ್ಬರು ಸೋತಾರ. CSK 20 ರನ್ನಲ್ಲಿ ಡೆಲ್ಲಿ ವಿರುದ್ಧ ಸೋತ್ರೆ SRH 7 ವಿಕೆಟ್ಲೆ GT ವಿರುದ್ಧ ಸೋತಾರ. ಎರಡು ಟೀಮ್ ಅನಾಹುತನ ಅದಾವು. ಮ್ಯಾಚ್ ಇರೋದು ಹೈದರಾಬಾದ್ ರಾಜೀವ್ ಗಾಂಧಿ ಸ್ಟೇಡಿಯಂ ಒಳಗೆ. ಅಲ್ಲಿ ಅವರೇಜ್ ಸ್ಕೋರ್ ಅಂದ್ರೆ 170ಇಂದ 180 ಆಗ್ಬೋದು ರನ್. ಆದ್ರೆ ಹೈದರಾಬಾದವ್ರಿಗೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅವರು ಗೆಲ್ಲೋ ಸಾಧ್ಯತೆ ಹೇಳೋಕ್ಕಾಗಲ್ಲ. ಆದ್ರೆ ಗೆಲ್ಲೋ ಪ್ರೆಷರ್ ಸ್ವಲ್ಪ ಜಾಸ್ತಿ ಅವ್ರ ಮ್ಯಾಗಿರುತ್ತೆ. ಹೋದ ಮ್ಯಾಚ್ ಎರಡು ಟೀಮ್ ಸೋತಿದ್ರಿಂದ ತಲೆ ಕೆಟ್ಟು ಇವತ್ತು ಗೆಲ್ಲಕ್ಕೆ ರೂಪಾಯಿ ಬಂದಿರ್ತಾರೆ. ಇಲ್ಲಿ ತನಕ ಎರಡು ಟೀಮ್ಗಳು 19 ಸಾರಿ ಮುಖಾಮುಖಿಯಾಗಿ 4 ಮ್ಯಾಚ್ CSKದವ್ರು ಗೆದ್ರೆ 5 ಮ್ಯಾಚ್ ಸನ್ರೈಸರ್ಸ್ದವ್ರು ಗೆದ್ದಾರ. ಎರಡು ಟೀಮಿನ ಸ್ಕ್ವಾಡ್ ನೋಡೋದಾದ್ರೆ CSK ಋತುರಾಜ್ ಗಾಯಕ್ವಾಡ್, ರವೀಂದ್ರ, ಡೆರೆಲ್ ಮಿಚೆಲ್, ಶಿವಮ್ ದುಬೆ, ರವೀಂದ್ರ ಜಡೇಜಾ, ಸಮೀರ್ ರಿಜ್ವಿ, MS ಧೋನಿ, ದೀಪಕ್ ಚಹರ್, ತುಷಾರ್ ದೇಶಪಾಂಡೆ, ಮುಸ್ತಫಿಜುರ್ ರೆಹಮಾನ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮತೀಶಾ ಪತಿರಾನ ಇವ್ರದ್ದು ಪ್ಲೇಯಿಂಗ್ ಲೆವೆನ್ ಇದೆ. SRHದ ಮಯಾಂಕ್ ಅಗರ್ವಾಲ್, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಎಡೆನ್ ಮಾಕ್ರಮ್, ಹೆನ್ರಿಚ್ ಕ್ಲಾಸನ್, ಶಹಬಾಜ್ ಅಹ್ಮದ್, ಅಬ್ದುಲ್ ಸಮದ್, ಪ್ಯಾಟ್ ಕಮಿನ್ಸ್, ಭುವನೇಶ್ವರ್ ಕುಮಾರ್, ಮಯಾಂಕ್ ಮಾರ್ಕಂಡೆ, ಜಯದೇವ್ ಉನಾದ್ಕಟ್, ಉಮ್ರಾನ್ ಮಲ್ಲಿಕ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡತ್ತಾರೆ. ಎರಡು ಟೀಮ್ ನೋಡೋಕೆ ಸ್ಟ್ರಾಂಗ್ ಅಂತ ಅನ್ನಿಸ್ತಾವೆ. ಎರಡು ಟೀಮ್ ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಎರಡು ಟಾಪ್ನಾಗ ಅದಾವೆ. ಎರಡು ಟೀಮ್ನಾಗ ಬ್ಯಾಟಿಂಗ್ ಯೂನಿಟ್ ಇಂಟರ್ನ್ಯಾಷನಲ್ ಪ್ಲೇಯರ್ಗಳು ಅದಾರ, ಅನುಭವಿ ಎಕ್ಸ್ಪೀರಿಯನ್ಸ್ ಇದ್ದಾರ. ಪ್ರೆಜರ್ನಾಗೂ ಹೆಂಗೆ ಆಡ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದ್ದೈತಿ. ಎರಡು ಟೀಮ್ನಾಗೂ ಬ್ಯಾಟಿಂಗ್ 7ರಿಂದ 8 ಜನ ಆಡುವಷ್ಟು ಕೆಪಾಸಿಟಿ ಐತೆ ಅವ್ರದ್ದು. ಒಬ್ರು ಆಡ್ಲಿಕ್ಕೂ ಒಬ್ರು ಆಡೇ ಬಿಡ್ತಾರೆ. ಹೋದ CSK ಒಳಗೆ ಓಪನರ್ ಕೈ ಕೊಟ್ಟರು. ಆದರೆ ಮಿಡಲ್ ಆರ್ಡರ್ನಾಗ ಅಜಿಂಕ್ಯ ರಹಾನೆ ಆಡಿದ್ರೆ ಒಂದೊಂದು ಬಂದ. ಫಿನಿಶಿಂಗ್ ಟಚ್ ಒಳಗೆ MS ಧೋನಿ ಭಾಳ ದಿನದಿಂದ ಬ್ಯಾಟಿಂಗ್ ಆಡಿದ್ರೆ 16 ಬಾಲಿಗೆ 37 ರನ್ ಹೊಡೆದ. ಇನ್ನೂ ಬ್ಯಾಟಿಂಗ್ ಕೆಪಾಸಿಟಿ ಐತೆ ಅಂತ ತೋರಿಸ್ಕೊಂಡಾರ. ಇವರು ಬ್ಯಾಟಿಂಗ್ ಇದ್ರೊಳಗೆ ಸ್ಟ್ರಾಂಗ್ ಐತಿ CSK. SRH ಒಳಗಂದ್ರೆ ಹೋದ ಇವರು ಓಪನರ್ಸ್ ಕೈ ಕೊಟ್ಟಾರ. ಹೆನ್ರಿಚ್ ಕ್ಲಾಸನ್, ಅಭಿಷೇಕ್ ಶರ್ಮಾ ಇವರ ಒಂಚೂರು ಮೇನ್ ಬ್ಯಾಟ್ಸ್ಮನ್ಗಳು ಅನ್ನಿಸ್ತಾರೆ. ಬ್ಯಾಟಿಂಗ್ ಯೂನಿಟ್ CSKದವ್ರಿಗೆ SRHದವ್ರಿಗೆ ನೋಡಿದ್ರೆ CSK ಒಂಚೂರು ಜಾಸ್ತಿ ಅನ್ಸತ್ತೆ. ಇನ್ನು ಬಾಲಿಂಗ್ ಯೂನಿಟ್ ಒಳಗೆ CSK ಒಳಗೆ ಮುಸ್ತಫಿಜುರ್ ರೆಹಮಾನ್ 7 ವಿಕೆಟ್ ಒಗೆದ ಪರ್ಪಲ್ ಕ್ಯಾಪ್ ಅವನಂತಕ್ಕೆ ಐತಿ. ಮತೀಶಾ ಪತಿರಾನ ಇವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಂದು ಮ್ಯಾಚ್ ಆಡಿದಾನ. ಇವು ಮಸ್ತ್ ಬಾಲಿಂಗ್ ಆಗ್ತಾನೆ ಇವಂತೆ. ಇನ್ನು ತುಷಾರ್ ದೇಶಪಾಂಡೆ ಇವು ರನ್ನು ಕೊಡ್ತಾನೆ, ವಿಕೆಟ್ ತೊಗೋತಾನೆ. ಡೆತ್ ಓವರ್ನಾಗ ಚೆನ್ನಾಗಿ ಅಷ್ಟೊಂದು ಬಾಲಿಂಗ್ ಏನು ಚೆನ್ನಾಗಿ ಮಾಡೋದಿಲ್ಲ ಇವ. ದೀಪಕ್ ಚಹರ್ ಹೇಳ್ಕೊಳ್ಳೋಷ್ಟು ಬಾಲಿಂಗ್ ಏನು ಹಾಕಿಲ್ಲ ಈ ಇದಕ್ಕಿನ ಮ್ಯಾಚ್ಗಳೊಳಗೆ. ಇನ್ನು SRH ಒಳಗೆ ನೋಡೋದಾದ್ರೆ ಭುವನೇಶ್ವರ್ ಕುಮಾರ್ ಎಕ್ಸ್ಪೀರಿಯನ್ಸ್ ಬೌಲರ್, ಡೆತ್ ಓವರ್ ಚೆನ್ನಾಗಿ ಹಾಕ್ತಾನೆ. ಇವೊಬ್ಬ ಹೇಳ್ಕೊಳ್ಳೋಂಗೆ ಬಾಲಿಂಗ್ ಚೆನ್ನಾಗಿ ಮಾಡ್ತಾನೆ. ಉಳಿದಾರ ಅಂತ ಏನು ಪರ್ಫಾರ್ಮೆನ್ಸ್ ತೋರಿಸಿಲ್ಲ. ಉನಾದ್ಕಟ್ಟು ಜಾಸ್ತಿ ರನ್ ಬಿಟ್ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಎರಡು ಟೀಮ್ ಕಂಪೇರ್ ಮಾಡಿ ನೋಡಿದ್ರೆ CSK ಒಂಚೂರು ಜಾಸ್ತಿ ಸ್ಟ್ರಾಂಗ್ ಅಂತ ಅನ್ಸುತ್ತೆ. ನನ್ನ ಪ್ರಕಾರ CSKದವ್ರು ಗೆಲ್ಲಬಹುದು ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ನಿಮ್ಮ ಪ್ರಕಾರ ಯಾರು ಗೆಲ್ತಾರಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ನಮ್ಮ ಚಾನಲ್ಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ